ನಾವು PM ಸೂರ್ಯಘರ್ ಒಂದು ಸೋಲಾರ್ ರೂಫ್ ಯೋಜನೆಯನ್ನ ಯಾವ ತರ ಒಂದು ಅಪ್ಲೈ ಮಾಡಬೇಕು ಆನ್ಲೈನ್ ಅಂತ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಸೊ ಏನ್ ಮಾಡ್ಬೇಕು ಅಂದ್ರೆ ನೀವು ಫಸ್ಟ್ ಆಫ್ ಆಲ್ ಗೂಗಲ್ ಅಲ್ಲಿ ಇಲ್ಲಿ ಬಂದು ನೀವು PM ಸೂರ್ಯಘರ್ ಅಂತ ಸರ್ಚ್ ಮಾಡಿ ಸಾಕು. ಸರ್ಚ್ ಮಾಡಿದ್ರ ಸರ್ಚ್ ಮಾಡಿದ್ಮೇಲೆ ನೋಡಿ ಫಸ್ಟ್ ಒನ್ ಇದೆಯಲ್ಲ, ನ್ಯಾಷನಲ್ ಪೋರ್ಟಲ್ ಫಾರ್ ರೂಫ್ ಟಾಪ್ ಸೋಲಾರ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಲ್ಲಿ ಹೋಗಿ ಕೂಡ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈ ಪೇಜ್ಗೆ ಬರ್ತೀರಾ. ಓಕೆ, ಸೊ ನೋಡಿ ಇಲ್ಲಿ ಏನೇನಿದೆ ನೋಡಿ, ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರು, ಸಬ್ಸಿಡಿ ಸ್ಟ್ರಕ್ಚರು, ರಿಜಿಸ್ಟರ್ಡ್ ವೆಂಡರು, ಎಲ್ಲ ತರ ಇದೆ. ಆದ್ರೆ ನಾವು ಫಸ್ಟ್ ಅಪ್ಲೈ ಮಾಡೋದನ್ನ ನೋಡ್ತಾ ಇದೀವಿ. ಸೊ ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ ಅಂತ ಹೇಳೋಣ. ಡೀಟೇಲ್ ಬರುತ್ತೆ ಇಲ್ಲಿ ನೋಡಿ. ಸ್ಟೇಟ್ ಯಾವ್ದಪ್ಪ ಅಂದ್ರೆ ಸ್ಟೇಟ್ ಹಾಕಿ, ಇಲ್ಲಿ ಡಿಸ್ಟ್ರಿಕ್ಟ್ ಯಾವುದು ಡಿಸ್ಟ್ರಿಕ್ಟ್ ಹಾಕಿ. ಓಕೆ, ಸೊ ಗುಲ್ಬರ್ಗ ಎಲೆಕ್ಟ್ರಿಕ್ ಜೆಸ್ಕಾಂ ಬರುತ್ತೆ ನಮ್ದು. ಇಲ್ಲಿ ಕನ್ಸ್ಯೂಮರ್ ನಂಬರ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಎಲೆಕ್ಟ್ರಿಕಲ್ ಬಿಲ್ ಇದೆಯಲ್ಲ ಅದರ ಮೇಲೆ ನಂಬರ್ ಇರುತ್ತೆ ಒಂದು, ಯಾವ್ದಪ್ಪ ಅಂದ್ರೆ ಇಲ್ಲಿ ಗ್ರಾಹಕರ ID ಅಂತ ಇರುತ್ತೆ ನೋಡಿ ನಿಮ್ಮ ಒಂದು ಬಿಲ್ ಮೇಲೆ. ಓಕೆ, ಸೊ ಅದನ್ನ ಇಲ್ಲಿ ಹಾಕ್ಬೇಕು. ಓಕೆ, ಹಾಕಿದ್ರ ಆಮೇಲೆ ಈ ಕ್ಯಾಪ್ಚಾ ಕೋಡ್ ನ ಈ ಬಾಕ್ಸ್ ಅಲ್ಲಿ ಹಾಕಿ. ಆದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೋಡಿ, ದ ಕನ್ಸ್ಯೂಮರ್ ನಂಬರ್ ಇಸ್ ಆಲ್ರೆಡಿ ರಿಜಿಸ್ಟರ್ಡ್ ವಿತ್ ದ ಮೊಬೈಲ್ ನಂಬರ್ ಅಂತಿದೆ. ಆಲ್ರೆಡಿ ಈ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಆಗಿದೆ. ಸೊ ನಾವೇನ್ ಮಾಡೋಣ, ಡೈರೆಕ್ಟ್ ಲಾಗಿನ್ ಅಂತ ಕೊಡೋಣ. ಲಾಗಿನ್ ಅಂತ ಕೊಟ್ಟು ಇಲ್ಲಿ ಅವರ ಒಂದು ಮೊಬೈಲ್ ನಂಬರ್ನ ಡೈರೆಕ್ಟ್ ಹಾಕೋಣ. ಓಕೆ, ಸೊ ಇಲ್ಲಿ ಮೊಬೈಲ್ ನಂಬರ್ ಹಾಕಿ. ಓಕೆ, ಹಾಕ್ಮೇಲೆ ಇಲ್ಲಿ ಆ ಕ್ಯಾಪ್ಚನ ಹಾಕಿ. ಓಕೆ, ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ಒಂದು OTP ಹೋಗಿರುತ್ತೆ ಅವ್ರಿಗೆ, ನೀವು ಫೋನ್ ಮಾಡೋ ಮುಖಾಂತರ ಇಲ್ಲ ನಿಮ್ಮ ಹತ್ರ ಮೊಬೈಲ್ ಇದ್ರೆ ಆ OTP ನ ಇಲ್ಲಿ ಹಾಕ್ಬೇಕಾಗುತ್ತೆ. ನೋಡಿ, ಈ ತರ ಒಂದು ಅಪ್ಲಿಕೇಶನ್ ಬರುತ್ತೆ ನಿಮ್ಗೆ, ಇಲ್ಲಿ ನೋಡಬಹುದು. ಓಕೆ, ಸೊ ನಾವು ಫಸ್ಟ್ ಅಪ್ಲಿಕೇಶನ್ ತುಂಬೋಣ. ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ ಇನ್ಸ್ಟಾಲೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಪ್ಲಿಕೇಶನ್. ಓಕೆನಾ?
ಓಕೆ, ಸೊ ನಾನು ಇಲ್ಲಿ ರಿಫ್ರೆಶ್ ಕನ್ಸ್ಯೂಮರ್ ಡಾಟಾ ಫ್ರಮ್ ಡಿಸ್ಕಾಮ್ ಅಂತಿದ್ದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡಿದೆ, ಅವಾಗ ಇದು ಬಂತು. ಓಕೆ, ಸೊ ಇವಾಗ ನಮಗೆ ಅಡ್ರೆಸ್ ಕರೆಕ್ಟ್ ಆಗಿ ಅಡ್ರೆಸ್ ಹಾಕ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಅಡ್ರೆಸ್ ಕರೆಕ್ಟ್ ಹಾಕೋಣ. ಸೊ ಅಡ್ರೆಸ್ ಸಿಟಿ ಯಾವುದು, ಸಿಟಿ ಹಾಕಿ. ಓಕೆ, ಆಮೇಲೆ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡ್ ಹಾಕಿ. ಆಮೇಲೆ ಡಿಡ್ ಎನಿ ಸಿ ಎಸ್ ಸಿ ವಿ ಹೆಲ್ಪ್ ಯು ಇನ್ ಅಂತ ಫಿಲ್ ಅಪ್ಲಿಕೇಶನ್, ಹೌದು ಅಂತ ಕೊಡಿ. ಸೊ ನಮ್ದು ಒಂದು ಸಿ ಎಸ್ ಸಿ ಐ ಡಿ ಇರುತ್ತೆ, ಅದನ್ನ ಇಲ್ಲಿ ಹಾಕ್ಬೇಕು. ಓಕೆ, ಸೊ ನೆಕ್ಸ್ಟ್ ಡೌನಿಗೆ ಬನ್ನಿ, ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಡೀಟೇಲ್ಸ್. ಸೊ ಇದೆಲ್ಲ ಆಟೋಮೆಟಿಕ್ ತಗೊಂಡಿದೆ ನೋಡಿ. ಆಮೇಲೆ ಕನ್ಸ್ಯೂಮರ್ ಅಕೌಂಟ್ ನಂಬರ್ ಅಂತಿದೆ ಇಲ್ಲಿ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಲೈನು. ವೆರಿಫೈ ಅಂಡ್ ವ್ಯಾಲಿಡೇಟ್ ದ ಕನ್ಸ್ಯೂಮರ್ ನಂಬರ್ ಡೀಟೇಲ್ಸ್ ಫ್ರಮ್ ಡಿಸ್ಕಾಮ್ API, ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕೊಡಿ. ಓಕೆ, ಇದಾಯ್ತಾ? ಆಮೇಲೆ ನಾವೇನ್ ಮಾಡ್ಬೇಕು, ಸ್ವಲ್ಪ ಡೌನಿಗೆ ಬನ್ನಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಇಮೇಲ್ ಐ ಡಿ ಇದೆ. ಸೊ ಇಮೇಲ್ ಐ ಡಿ ಇದ್ರೆ ನಿಮ್ಮ ಇಮೇಲ್ ಐ ಡಿ ಇಲ್ಲಿ ಹಾಕಬಹುದು. ಓಕೆ, ಸೊ ಕೆಟಗಿರಿ, ಸೊ ರೆಸಿಡೆನ್ಷಿಯಲ್ ಇಲ್ಲ ವೆಲ್ಫೇರ್ ಅಸೋಸಿಯೇಷನ್, ರೆಸಿಡೆನ್ಷಿಯಲ್ ಅಂತ ಹಾಕಿ. ನೀವಿಲ್ಲಿ ಕ್ಲಿಕ್ ಫೋರ್ ಸೋಲಾರ್ ರೂಫ್ಟಾಪ್ ಕಾಲ್ಕುಲೇಟರ್, ಇದು ಇಲ್ಲಿ ಕಾಲ್ಕುಲೇಟ್ ಮಾಡಿ ಎಷ್ಟು ಕಿಲೋವ್ಯಾಟ್ ಬೇಕು ಅದನ್ನು ನೀವು ಮಾಡ್ಕೋಬಹುದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಸ್ಟೇಟ್ ಯಾವುದು, ಕೆಟಗಿರಿ ರೆಸಿಡೆನ್ಷಿಯಲ್ ಇದೆಯಾ, ಎವರೇಜ್ ಮಂತ್ಲಿ ಬಿಲ್ ಒಂದು ಅಪ್ರಾಕ್ಸಿಮೇಟ್ಲಿ 300 ರೂಪಾಯಿ ಹಾಕ್ತೀನಿ. ಓಕೆ, ಸೊ ಸ್ಕ್ವೇರ್ ಫೀಟ್ ಎಷ್ಟು, ರೂಫ್ ಟಾಪ್ ಏರಿಯಾ ಎಷ್ಟು, ಎಷ್ಟು ನೀವು ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀರಾ, ರಿಕ್ವೈರ್ಡ್ ಸೋಲಾರ್ ಪ್ಲಾಂಟ್ ಕೆಪಾಸಿಟಿ ಎಷ್ಟು. ಸೊ ನೀವು 1 ಕಿಲೋವ್ಯಾಟ್ ಅಥವಾ 2 ಕಿಲೋವ್ಯಾಟ್ ಹಾಕಬಹುದು. ಇನ್ವೆಸ್ಟ್ ಮಾಡಕ್ ಎಷ್ಟು ರೆಡಿ ಇದ್ದೀರಾ, ಒಂದು 20,000 ಅನ್ಕೊಳ್ಳೋಣ. ಎಷ್ಟು ಸ್ಕ್ವೇರ್ ಫೀಟ್ ಇದೆ, 200 ಸ್ಕ್ವೇರ್ ಫೀಟ್ ಇದೆ ಅನ್ಕೊಳ್ಳೋಣ. ಓಕೆ, ಶಾಂಕ್ಷನ್ ಲೋಡ್ ಎಷ್ಟಿದೆಯಪ್ಪ ಅಂದ್ರೆ 2 ಕಿಲೋವ್ಯಾಟ್ ಅಂತಾನೆ ಹಾಕೋಣ. ಸೊ ಕ್ಯಾಲ್ಕುಲೇಟ್ ಅಂತ ಹೇಳೋಣ. ಸೊ ಇದು ಸ್ವಲ್ಪ ಜಾಸ್ತಿ ಬರ್ತಾ ಇದೆ, ನಮ್ಗೆ ಎಷ್ಟು ಬೇಕು ಸೇಮ್ ಅಷ್ಟೇ ಮಾಡಿದ್ರು ಓಕೆ. ಓಕೆ, ಸೊ ರೀಕ್ಯಾಲ್ಕುಲೇಟ್ ಅಂತ ಹೋಗ್ತೀನಿ. ಒಂದು 150 ನಾವು ಸ್ಕ್ವೇರ್ ಫೀಟ್ ಅಂತ ಹಾಕಿದೆ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇದ್ದೀರಾ ಅಂದ್ರೆ ಒಂದು 15,000. ಓಕೆ, ಸೋಲಾರ್ ಪ್ಲಾಂಟ್ 1 ಕಿಲೋವ್ಯಾಟ್ ಬೇಕಾ, ಸೆಂಕ್ಷನ್ ಲೋಡ್ 1 ಕಿಲೋವ್ಯಾಟ್, ಕ್ಯಾಲ್ಕುಲೇಟ್ ಅಂತ ಹೇಳಿ. ಕ್ಯಾಲ್ಕುಲೇಟ್ ಅಂತ ಹೇಳಿ. ನೋಡಿ, ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು, 69,677 ರೂಪಾಯಿ ಆಗುತ್ತೆ. ಸಬ್ಸಿಡಿ ಎಷ್ಟು ಬರುತ್ತೆಪ್ಪ ಅಂದ್ರೆ 41,820 ಸಬ್ಸಿಡಿ ಬರುತ್ತೆ. ಮತ್ತೆ ಎಸ್ಟಿಮೇಟೆಡ್ ಕನ್ಸ್ಯೂಮರ್ ಶೇರು 27,857 ರೂಪಾಯಿ ಕನ್ಸ್ಯೂಮರ್ ಶೇರ್ ಬರುತ್ತೆ. ನೋಡಿ ಸಬ್ಸಿಡಿ ಎಷ್ಟೊಂದು ಜಾಸ್ತಿ ಇದೆ. ಓಕೆ, ಸೊ ಇದನ್ನ ನೀವು ಫೋಟೋ ಹೊಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ.
ಓಕೆ, ಪ್ರಪೋಸ್ಡ್ ಸೋಲಾರ್ ಪ್ಲಾಂಟ್ ಕೆಪಾಸಿಟಿ ಇನ್ ಕಿಲೋವ್ಯಾಟ್, ಎಷ್ಟು ಕಿಲೋವ್ಯಾಟ್ ನೀವು ಹಾಕ್ಬೇಕಂತಿದ್ದೀರಾ ಅದನ್ನ ಹಾಕ್ಬೇಕು. ಕೆಪಾಸಿಟಿ ಆಫ್ ಸೋಲಾರ್ ಪ್ಲಾಂಟ್ ಇಫ್ ಎನಿ ಎಕ್ಸಿಸ್ಟಿಂಗ್ ಇನ್ಸ್ಟಾಲ್ಡ್ ಇನ್ ಕಿಲೋವ್ಯಾಟ್, ಅದು ಇದ್ರೆ ಹಾಕ್ಬಹುದು, ಇಲ್ಲ ಝೀರೋ ಅಂತಾನೆ ಹಾಕ್ಬಹುದು. ಡೂ ಯು ವಾಂಟ್ ಟು ಲೋನ್, ಲೋನ್ ಬೇಕಾ, ಹೌದು ಅಂತ ಹೇಳ್ಬಹುದು. ಓಕೆ, ಸೊ ಆಮೇಲೆ ಇಲ್ಲಿ ಬಂದು ನೀವು ಕೆಳಗಡೆ ಒಂದು ಮ್ಯಾಪ್ ಇದೆ. ಸೊ ಈ ಮ್ಯಾಪ್ ಅಲ್ಲಿ ನಿಮ್ಮ ಊರು, ಓಕೆ, ಅದನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸರ್ಚ್ ಇದೆಯಲ್ಲ, ಆ ಸರ್ಚ್ ಅಲ್ಲಿ ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಅದೇ ಅಡ್ರೆಸ್ಗೆ ನಿಮ್ಗೆ ಬರುತ್ತೆ. ಓಕೆ, ಸೊ ನೋಡಿ, 58529 ಸೇಡಂ ಕರ್ನಾಟಕ ಅಂತ ನಮ್ಮ ಅಡ್ರೆಸ್ ಇಲ್ಲಿ ತಗೊಳ್ತು. ಓಕೆ, ಸೊ ಆಮೇಲೆ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಆಮೇಲೆ ಈ ಮ್ಯಾಪ್ ಆದ್ಮೇಲೆ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ನೋಡಿ, ಆಮೇಲೆ ಇಲ್ಲಿ ಏನಂತ ಕೇಳ್ತಿದೆ, ಎಲೆಕ್ಟ್ರಿಸಿಟಿ ಬಿಲ್ ಆನಿ ಫ್ರಮ್ ದ ಲಾಸ್ಟ್ ಪಾಸ್ಟ್ 6 ಮಂತ್. ಸೊ ನಮ್ಮ ಹತ್ರ ಎಲೆಕ್ಟ್ರಿಕಲ್ ಬಿಲ್ ಇದೆ, ಅದನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆ, ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಪಾಸ್ಟ್ 6 ಮಂತ್ ಇದರಲ್ಲಿ ನೀವು ಹಾಕ್ಬೇಕಾಗುತ್ತೆ. ಓಕೆ, ಸೊ ಈ ಡಾಕ್ಯುಮೆಂಟ್ ಅಪ್ಲೋಡ್ ಆದ್ಮೇಲೆ ಇಲ್ಲಿ ನೋಡಿ, ರಿಜಿಸ್ಟ್ರೇಷನ್ ಕನ್ಫರ್ಮೇಶನ್ ಎಲ್ಲ ನಂಬರ್ ನೀವು ಏನೇನು ಹಾಕಿದ್ರೆ ಎಲ್ಲ ಬರುತ್ತೆ. ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಮೇಲೆ ಇಲ್ಲಿ ಫೈನಲ್ ಸಬ್ಮಿಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಫೈನಲ್ ಸಬ್ಮಿಟ್ ಮಾಡಿದೀನಿ, ಸಬ್ಮಿಟ್ ಅಪ್ಲಿಕೇಶನ್ ಟು ಡಿಸ್ಟ್ರಿಬ್ಯೂಷನ್ ಕಂಪನಿ ಅಂತ ಬರ್ತಾ ಇದೆ. ಈಗ ನಾನು ಇದನ್ನ ವೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಫಸ್ಟ್ ನಂದು ಅಕ್ನಾಲಜ್ಮೆಂಟ್ ನಂದು ರೆಡಿ ಆಯ್ತು. ಈಗ ನೋಡಿ, ಸಬ್ಮಿಟ್ ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ಬ್ಯಾಂಕ್ ನಂಬರ್ನ ಇಲ್ಲಿ ನಾನು ಹಾಕ್ಬೇಕಾಗುತ್ತೆ. ಸೊ ಯಾವ ಬ್ಯಾಂಕ್, ಫಸ್ಟ್ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಂಕ್ ನೇಮ್ ಏನು, ಓಕೆ. ಸೊ ಅಕೌಂಟ್ ಹೋಲ್ಡರ್ ನೇಮ್ ಏನು, ಓಕೆ. ಆಮೇಲೆ IFSC ಕೋಡ್ ಕೇಳುತ್ತೆ, IFSC ಕೋಡ್ ಹೊಡಿರಿ. ಬ್ಯಾಂಕ್ ಅಕೌಂಟ್ ನಂಬರ್ ಕೇಳುತ್ತೆ, ಬ್ಯಾಂಕ್ ಅಕೌಂಟ್ ನಂಬರ್ ಕರೆಕ್ಟ್ ಆಗಿ ಹಾಕಿ. ಓಕೆ, ಮತ್ತೆ ಇನ್ನೊಂದ್ಸರ್ತಿ ಅಕೌಂಟ್ ನಂಬರ್ ಕೇಳಿದ್ದೆ.
ಓಕೆ, ಆಮೇಲೆ ಇಲ್ಲಿ ಪಾಸ್ಬುಕ್ ಕೇಳುತ್ತೆ, ಪಾಸ್ಬುಕ್ ಹಾಕ್ಬಿಡಿ. ಸೊ ಇಲ್ಲಿ ಪಾಸ್ಬುಕ್ ನ ಅಪ್ಲೋಡ್ ಮಾಡಿ. ಸಬ್ಮಿಟ್ ಮಾಡಿ. ಆಮೇಲೆ ಇಲ್ಲಿ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಡಿ. ಆಮೇಲೆ ಓಕೆ, ಸೊ ಇಲ್ಲಿ ನಾನು ಬ್ಯಾಂಕ್ ಡೀಟೇಲ್ಸ್ ಆಲ್ರೆಡಿ ಹಾಕಿದ್ದೀನಿ. ಓಕೆ, ಸೊ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಸೇವ್ ಆಗಿದೆ. ಓಕೆ, ಸೊ ಇನ್ನೊಂದ್ಸತಿ ನಾನು ಚೆಕ್ ಮಾಡ್ತಿದ್ದೆ ಅಷ್ಟೇ. ಓಕೆ, ಆಮೇಲೆ ಸೆಲೆಕ್ಟ್ ವೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ವಲ್ಲಭ ನಮ್ದು ಕಲಬುರಗಿ ಜಿಲ್ಲೆಯವರು. ಸಬ್ಮಿಟ್ ಅಂತ ಕೊಡೋಣ. ಸೊ ವೆಂಡರ್ ಡೀಟೇಲ್ ಆಯ್ತು. ಆಮೇಲೆ ಅಪ್ಲೋಡ್ ಅಗ್ರಿಮೆಂಟ್ ಅಂತ ಏನೋ ಕೊಟ್ಟಿದ್ದಾರೆ, ಇಲ್ಲಿ ನೋಡಬಹುದು ಏನಿದೆ ಅನ್ನೋದು. ಸೊ ಇಲ್ಲಿ ಸಬ್ಮಿಟ್ ಅಂತ ಕೊಡೋಣ. ಸೊ ಅಗ್ರಿಮೆಂಟ್ ಕಾಪಿ ಹಾಕು ಅಂತ ಹೇಳಿದ್ದಾರೆ, ಅದೇನ್ ಅವಶ್ಯಕತೆ ಇಲ್ಲ. ಇಲ್ಲಿ 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 ಇರುತ್ತೆ ಅದು ಲಾಸ್ಟ್ ಅಲ್ಲಿ. ಸೊ ಅದೇನ್ ಪ್ರೆಸೆಂಟ್ ಅದು ಅಪ್ಲಿಕೇಬಲ್ ಇಲ್ಲ. ಓಕೆ, ಸೊ ಇವಾಗ ಇಷ್ಟೆಲ್ಲ ನಾವು ನಮ್ಮ ಅಪ್ಲಿಕೇಶನ್ ಎಲ್ಲ ರೆಡಿ ಆಯ್ತು. ಇವಾಗ ನಾವು ಅಪ್ಲೈ ಫಾರ್ ಬ್ಯಾಂಕ್ ಲೋನ್ ಅಂತ ಹೇಳೋಣ. ನೋಡಿ, ಅಪ್ಲೈ ಫಾರ್ ಬ್ಯಾಂಕ್ ಲೋನ್. ಸೊ ಡು ಯು ವಿಶ್ ಟು ಅವೈಲೇಬಲ್ ಬ್ಯಾಂಕ್ ಲೋನ್? ಎಸ್ ಅಂತ ಹೇಳಿ. ಯಾವ ಬ್ಯಾಂಕ್ ಇಂದ ಲೋನ್ ಬೇಕಪ್ಪ? ಕೆನರಾ ಬ್ಯಾಂಕ್ ಅಂತ ಹಾಕಿ. ನೋಡಿ, ಇಲ್ಲಿ ಎಲ್ಲ ಡೀಟೇಲ್ ಕೊಡುತ್ತೆ. ಏನೇನ್ ಕೇಳ್ತಾ ಇದೆ? ನಿಮ್ಮ ಬ್ಯಾಂಕು ಎಷ್ಟು ಸಬ್ಸಿಡಿ? ಮ್ಯಾಕ್ಸಿಮಮ್ ಅಪ್ ಟು 2 lakh ಸಬ್ಸಿಡಿ 10 years. ಅಂದ್ರೆ ಲೋನ್ ನೀವು ತಗೊಂಡ್ರೆ 10 years ರೀಪೇಮೆಂಟ್ ಇರುತ್ತೆ. ಸೊ ಇದನ್ನು ಕೂಡ ನೀವು ಒಂದು ಫೋಟೋ ತಗೊಂಡು ಇಟ್ಕೋಬಹುದು. ಸೊ ಇಂಟ್ರೆಸ್ಟ್ ರೇಟ್ ಯಾವ ತರ ಇರುತ್ತೆ, ನೆಟ್ ನಿಮ್ಮ ಹತ್ರ ಎಷ್ಟು ಬರುತ್ತೆ. ಓಕೆ, ಸೊ ಇಲ್ಲಿ ಅವರ ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಇದೆ, ಅವರಿಗೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಟೈಪ್ ಆಫ್ ಲೋನ್ ನೋಡಬಹುದು. ಓಕೆ, ಸೊ ಈ ತರ ನೀವು ಚೆಕ್ ಮಾಡಿಕೊಂಡು ಯಾವ ಬ್ಯಾಂಕ್ ಬೇಕು ಆ ಬ್ಯಾಂಕ್ ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪ್ರೆಸ್ ಇಂಟ್ರೆಸ್ಟ್ ಅಂತ ತೋರಿಸ್ಬೇಕು. ಓಕೆ, ಸೊ ಆಮೇಲೆ ಇದು ಆಯ್ತಾ. ನೆಕ್ಸ್ಟ್ ನೋಡಿ, ಬ್ಯಾಂಕ್ ಲೋನ್. ಡು ಯು ನೀಡ್ ಅ ಬ್ಯಾಂಕ್ ಲೋನ್? ಅದನ್ನು ನಾವು ಮಾಡಿದ್ವಿ. ಓಕೆ, ಸೊ ಆ ಬ್ಯಾಂಕ್ ಲೋನು ನಾವು ಇಂಟ್ರೆಸ್ಟ್ ತೋರಿಸಿದ್ವಿ. ಟ್ರ್ಯಾಕ್ ಅಪ್ಲಿಕೇಶನ್ ಡೀಟೇಲ್ಸ್. ಇನ್ನು ನಮ್ಮ ಹತ್ರ ಅಪ್ಲಿಕೇಶನ್ ಇನ್ನು ಹೋಗ್ತಿದೆ. ಸೊ ಟ್ರ್ಯಾಕ್ ನೋಡಿ, ವೆಂಡರ್ ಸೆಲೆಕ್ಟೆಡ್ ಎಲ್ಲ ಬಂತು. ಓಕೆ, ಸೊ ಇಲ್ಲಿ ಅಪ್ಲಿಕೇಶನ್ ಇದೆಯಲ್ಲ, ಅಕ್ನಾಲೆಜ್ಮೆಂಟ್, ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇರುತ್ತೆ, ಡೇಟ್ ಅಂಡ್ ಸಬ್ಮಿಷನ್ ಇರುತ್ತೆ, ಇಮೇಲ್ ಐ ಡಿ ಇರುತ್ತೆ, ನಂಬರ್ ಇರುತ್ತೆ, ಎಷ್ಟು ಕಿಲೋವ್ಯಾಟ್ ಹಾಕ್ಬೇಕಂತೀರಾ ಅದು ಇರುತ್ತೆ, ಅಡ್ರೆಸ್ ಇರುತ್ತೆ. ಸೊ ಇದೆಲ್ಲ ಡೀಟೇಲ್ ಇದರಲ್ಲಿ ಇರುತ್ತೆ. ಓಕೆ, ಸೊ ಇದನ್ನ ನೀವು ಸೇವ್ ಮಾಡ್ಕೋಬಹುದು. ಓಕೆ, ಸೇವ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಈ ಟೋಕನ್ ಅಂತ ಇರುತ್ತೆ. ಇದು ನೋಡಿ, ಈ ಟೋಕನ್ ಅಂದ್ರೆ ಕಂಗ್ರಾಚುಲೇಷನ್ಸ್, ನಿಮ್ಗೆ 30,000 ಸಬ್ಸಿಡಿ ಬಂದಿದೆ. ಲಕ್ಷ್ಮಣ್ ಅಂತ ಇಲ್ಲಿ ಹೆಸರು ಇರುತ್ತೆ. ಓಕೆ, ಡೀಟೇಲ್ ಮಾಡಬೇಕು, ಇನ್ಸ್ಪೆಕ್ಷನ್ ಬರ್ತಾರೆ, ಪ್ರಾಜೆಕ್ಟ್ ಕಮಿಷನಿಂಗ್ ಆಗುತ್ತೆ, ಸಬ್ಸಿಡಿ ರಿಕ್ವೆಸ್ಟ್ ಕಳಿಸ್ಬೇಕು, ಸಬ್ಸಿಡಿ ನಮ್ಗೆ ಬರುತ್ತೆ. ಓಕೆ, ಸೊ ಈ ತರ ಪ್ರೊಸೀಜರ್ ಇರುತ್ತೆ. ಅದರದ್ದು ಸ್ಟೆಪ್ ಬೈ ಸ್ಟೆಪ್ ನಾವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್